ಸರ್ ಎರಿಟಿಕಾ VXi ಈ ಗಾಡಿಗೆ 2 lakhs ಡೌನ್ ಪೇಮೆಂಟ್ ಬೇಕಾಗುತ್ತೆ. ಹೆಚ್ಚು ಕಮ್ಮಿ ಸರ್ ನಮ್ಮ ಹತ್ರ 8 ವೆಹಿಕಲ್ ಇದಾವೆ ಈ ಥರದ್ದು. ಎಂಡ್ ಆಫ್ ರೈಟ್ ಸರ್ ಇದನ್ನು ನಾನು 9.5 ಸ್ಮಾಲ್ ನೆಗೆಷಬಲ್ ಮಾಡ್ಕೊಡ್ತೀನಿ. ಸೊ ಎರ್ಟಿಗಾ ಹುಡುಕೋರಿಗೆ ಟೋಟಲ್ 9 ವೆಹಿಕಲ್ಸ್ ಸ್ಟಾಕ್ ಇದೆ ರೆಡಿಯಾಗಿ, ನಿಮಗೆ ನೋಡ್ತಾ ಇರ್ಬೋದು ಓನ್ಲಿ ಎರ್ಟಿಗಾ. ಅಂಡ್ ಸರ್ ಎಲ್ಲ ಗಾಡಿಗಳು ಕೂಡ 23 ಮಾಡಲ, ಎಲ್ಲ 23, 24 ಮಾಡಲ್ ಸರ್. ಸೊ ನಿಮ್ಗೆ ಎಲ್ಲ ಗಾಡಿಗಳು ಕೂಡ 23 and 24. ಅಂಡ್ VXi ವೆಹಿಕಲ್ಸ್ ಗಾದ್ರೆ ನಿಮಗೆ 2 ಲಕ್ಷ ಡೌನ್ 2 ಲಕ್ಷ ಸಾಕು. ZXi ಆದ್ರೆ ನಿಮಗೆ 3 lakhs ಡೌನ್ ಪೇಮೆಂಟ್. 23 ಸಿಂಗಲ್ ಓನರ್ ಸರ್, ಇದು ಬಂದ್ಬಿಟ್ಟು ನಿಮಗೆ 7 ಲಕ್ಷ ಸ್ಮಾಲ್ ನೆಗೆಷಬಲ್ ಮಾಡ್ಕೊಡ್ತೀನಿ ಸರ್ ಇದು. ಅಂಡ್ ಇದು ಸರ್ 24 ಇದು 780. 24 ಮಾಡಲ, 24 ಮಾಡಲು ಶೋರೂಮ್ ಫಿಟೆಡ್ ಸಿಂಗಲ್ ಓನರ್ ಗಾಡಿ ಸರ್. ಇದು 24 ಸಿಂಗಲ್ ಓನರ್ ಸರ್, ಸೇಮ್ ಇದು 780. ಹೌದು ಸರ್. ಅಂಡ್ ಇದು ಸರ್ ಇದು ಬಂದ್ಬಿಟ್ಟು 24 ಶೋರೂಮ್ ಫಿಟೆಡ್, ಇದು 780. ಹೌದು ಸರ್. ಅಂಡ್ ಎಲ್ಲಾ ಗಾಡಿಗಳು ಕೂಡ ಸಿಂಗಲ್ ಓನರ್ ಗಾಡಿಗಳು, ಕಂಪನಿ ಫಿಟೆಡ್ CNG ಇರುತ್ತೆ ನಿಮ್ಗೆ. ಶೋರೂಮ್ ಬಂದ್ಬಿಟ್ಟು ಇದು ಆಕ್ಚುಲಿ ಬಂದ್ಬಿಟ್ಟು ಬನಶಂಕರಿ, ಕತ್ರಿಗುಪ್ಪೆ ಬನಶಂಕರಿ 3ನೇ ಅಂತ, ಬೆಂಗಳೂರು 85. ನೀವು ಯಾವುದೇ ಗೂಗಲ್ ಅಲ್ಲಿ ಲೊಕೇಶನ್ ಹಾಕಿ ಕದಂಬ ಕಾರ್ಸ್ ಅಂತ ಅನ್ಬಿಟ್ಟು ನೀವು ಲೊಕೇಶನ್ ಕೇಳಿದ್ರೆ ಆಟೋಮೆಟಿಕ್ ಸೇಮ್ ಲೊಕೇಶನ್ ಸಿಗುತ್ತೆ ಎಲ್ಲ ಇದರಲ್ಲೂ. ಸರ್ ವೆಹಿಕಲ್ ಬಂದ್ಬಿಟ್ಟು ನನ್ನ ಹತ್ರ ರಫ್ಲಿ 60 ವೆಹಿಕಲ್ ಇದೆ ಸರ್. ಕಂಪ್ಲೀಟ್ಲಿ CNG ವೆಹಿಕಲ್, ಶೋರೂಮ್ ಫಿಟೆಡ್ ವೆಹಿಕಲ್ ಇದೆ. ಎರಿಟಿಗಾ ಇದೆ, ಇದು CNG ಪೆಟ್ರೋಲು, ಆಮೇಲೆ ಟೂರ್ ವೆಹಿಕಲ್ ಇದೆ, VXi ಇದೆ, ZXi ಇದೆ. ಕಂಪ್ಲೀಟ್ಲಿ ಹೊಸ ಮಾಡಲ್ ಎಲ್ಲ ಸರ್. 23, 24 ಮಾಡಲ್ ಎಲ್ಲ ಹೊಸ ಮಾಡಲ್ ಗಾಡಿಗಳಿದೆ ವಿತ್ ಸರ್ ನನ್ನ ಕಡೆಯಿಂದ ಈ ಸತಿ ಇದರಲ್ಲಿ ಸರ್ ಯಾವ ಶೋರೂಮ್ ಅಲ್ಲೂ ಕೊಟ್ಟಿಲ್ಲ. ಕಂಪ್ಲೀಟ್ಲಿ ಕ್ಲಚ್ಚಿಗೆ ಒಂದು ಬಿಟ್ಬಿಟ್ಟು ಗಾಡಿಗೆ 6 month ವಾರಂಟಿ ಕೊಡ್ತೀನಿ. ವಾರಂಟಿ ಬೇಕಾದ್ರೆ ಲೆಟರ್ನು ಸಹಿತ ಬರ್ಕೊಡ್ತೀನಿ. ಹೊಸ ಮಾಡಲ್ ಗಾಡಿಗಳು 24, 23, 25 ಇವು ಬಿಟ್ರೆ ನನ್ನ ಹತ್ರ ಯಾವ ಹಳೆ ಮಾಡಲ್ ಗಾಡಿಗಳೆಲ್ಲ ತರ್ತಾ ಇಲ್ಲ. ಎಲ್ಲ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ಗಳು. ನೆಕ್ಸ್ಟ್ ಸರ್ ಏನಾಗ್ತಿದೆ ಅಂದ್ರೆ ಕಸ್ಟಮರ್ಗೆ ಪಾಪ ಈಗ ಆಕ್ಚುಲಿ ಬರ್ತಾರೆ ವೆಹಿಕಲ್ ತಗೊಳ್ತಾರೆ, ಅವರಿಗೆ ಹೆಂಗೆ ಏನು ಅನ್ನೋ ಭಯ ಇರುತ್ತೆ. ಅದಕ್ಕೋಸ್ಕರ ನಾನು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸಿಂಗಲ್ ಓನರ್ಗಳು ಆಲ್ಮೋಸ್ಟ್ ತರ್ತಾ ಕಂಪ್ಲೀಟ್ಲಿ ಜಾಸ್ತಿ ಫುಲ್ ಸಿಂಗಲ್ ಓನರ್ನೇ ತರ್ತಾ ಇದೀವಿ. ಯಾಕೆ ಅಂತ ಹೇಳ್ತಿದೀನಿ ಅಂದ್ರೆ ಸರ್, ಇದು ವೆಹಿಕಲ್ ನ ತಗೊಳ್ಳೋದು ಕಸ್ಟಮರ್ ಯಾರು ಪಾಪ ಎಲ್ಲೋ ಬೋಲ್ ತಗೊಳ್ಳೋದೇ ದುಡಿಯಕ್ಕೆ, ಅವ್ರ ಜೀವನ ಅನ್ನೋದು ಏನು ನಡಿಬೇಕು ಅನ್ನೋದಕ್ಕೋಸ್ಕರ. ಅದರಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಲಿ ನಾವು ಒಳ್ಳೆ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಿಕೊಂಡು ಅದ್ರದ್ದು ಇಂಜಿನ್ ಗುಡ್ ಕ್ವಾಲಿಟಿ ಇದ್ರೆ ಮಾತ್ರ ಪರ್ಚೇಸ್ ಮಾಡೋದು. 1 ಟಚ್ ಪೀಸ್ಗಳೇ ಜಾಸ್ತಿ ಇದೆ. ಅಂತ ವೆಹಿಕಲ್ ನ ನೋಡಿ ಹುಡುಕಿ ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು. ಪಾಪ ಅವರು ಯಾವ್ದೇ ರೀತಿ ಏನಾದ್ರು ದುಡಿನಿಲ್ಲ ಅಂದ್ರೆ ಮಾತ್ರ ವೆಹಿಕಲ್ ಎಲ್ಲ ಹೊರತು 100% ತಗೊಂಡ್ರೆ ₹1 ಖರ್ಚಿರಲ್ಲ, ದುಡಿತಾ ಇರ್ಬೇಕು. ಆಮೇಲೆ ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಅವರು ಆ ಗಾಡಿ ಬಗ್ಗೆ ಚೆಕ್ ಮಾಡಿಸ್ಕೋಬಹುದು. ಆ ತರ ತುಂಬಾ ಗುಡ್ ಕ್ವಾಲಿಟಿ ಇರೋ ವೆಹಿಕಲ್ಗಳನ್ನ ಕೊಡ್ತಾ ಇದ್ದೀನಿ ಸರ್. ಇವಾಗ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ, ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? ನಮ್ಮ ಹತ್ರ ಬಂದ್ಬಿಟ್ಟು ಸರ್ ಈ ಸರಿ 4 ಫೈನಾನ್ಸ್ ಟೈ ಅಪ್ ಮಾಡ್ಕೊಂಡಿದ್ದೀನಿ ಸರ್ ನನ್ನ ಆಫೀಸ್ ಅಲ್ಲಿ. ಒಂದು ವೆರಿಟೋಸ್ ಇದೆ, SK ಫೈನಾನ್ಸ್ ಇದೆ, ಮಹೇಂದ್ರ ಇದೆ, ಚೋಳ ಇದೆ, ಮಣಪುರಂ ಈ ತರ ಫೈನಾನ್ಸ್ ಇದೆ. ಸಿಬಿಲ್ ಅಲ್ಲಿ ಸರ್ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ಬೇಕಾದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಿಬಿಲ್ 100% ತುಂಬಾ ಚೆನ್ನಾಗಿರ್ಬೇಕು. ಬ್ಯಾಕ್ ಸಪೋರ್ಟ್ ತುಂಬಾ ಜಾಸ್ತಿ ಇದ್ರೆ ನಿಮಗೆ 85% ಲೋನ್ ಮಾಡ್ಕೊಡ್ತೀನಿ. ರಫ್ಲಿ ಬೇಸಿಕಲಿ ಸರ್ 2 ಲಕ್ಷ ಡೌನ್ ಪೇಮೆಂಟ್ ಬೇಕೇ ಬೇಕು. 2 lakhs 2 lakhs ಇಂದ 150 ತನಕಲ್ಲೂ ರಫ್ಲಿ 150 ಇಂದ 2 lakhs ಒಳಗೆ ನಿಮ್ದು ಸಿವಿಲ್ ಮನೇನೋ ಸ್ವಲ್ಪ ಸರ್. ಈಗ ಏನಾಗಿರುತ್ತೆ, ನಿಮ್ಮ ಹತ್ರ ಲ್ಯಾಂಡ್ ಇರುತ್ತೆ, ಬ್ಯಾಕ್ ಸಪೋರ್ಟ್ ಮನೆ ಲ್ಯಾಂಡ್ ಏನಾರು ಇತ್ತು ಅಂತಂದ್ರೆ ನಿಮ್ಗೆ 1.5 ಲಕ್ಷ 1.20 ಲಕ್ಷನೂ ಸಾಕು. ಬ್ಯಾಕ್ ಸಪೋರ್ಟ್ 1.5 ಇಂದ 2 ಲಕ್ಷ ಇದ್ರೆ ಸರ್ 100% ಲೋನ್ ಮಾಡ್ಕೊಡ್ತೀನಿ. 85% ಮಾಡ್ಕೊಡ್ತೀನಿ, 75% ಮಾಡ್ಕೊಡ್ತೀನಿ, 65% ಮಾಡ್ಕೊಡ್ತೀನಿ. ನಮ್ಮ ಹತ್ರ 85% ಲೋನ್ ಆಗುತ್ತೆ. ರಫ್ಲಿ ಡೌನ್ ಪೇಮೆಂಟ್ 1.5 ಇಂದ 2 lakhs ಒಳಗಡೆ ಆಗುತ್ತೆ. ಅಂಡ್ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಕೇಳ್ತಾನೆ ಇರ್ತೀವಿ, ಆದ್ರೂ ಕೂಡ ಹೊಸೊಬ್ಬರಿಗೆ ನೋಡೋರಿಗೆ ಸರ್ ಡಾಕ್ಯುಮೆಂಟೇಶನ್ ಏನೆಲ್ಲ ಬೇಕಾಗುತ್ತೆ? ಹಾಗೆ ಸರ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರು ಹಾಗೆ ಹೇಳ್ತಾ ಇರ್ತಾರೆ ಸರ್. ನೋಡಿ ನಾನು ಇನ್ನೊಂದ್ಸತಿ ಹೇಳ್ತಾ ಇರ್ತೀನಿ, DL, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ದು ಬ್ಯಾಂಕ್ 6 month ಸ್ಟೇಟ್ಮೆಂಟ್, 3 ಚೆಕ್. ಈಗ ಚೆಕ್ ಬೇಕಾಗಿಲ್ಲ ಸರ್, ಹೊಸ ಅಪ್ಡೇಟ್ ಆಗಿದೆ. ATM ಆಕ್ಟಿವ್ ಇದ್ರೆ ಸಾಕು, ಆ ATM ಅಲ್ಲೇ ನಾನು ಆಕ್ಟಿವ್ ಮಾಡ್ಕೊಟ್ಬಿಟ್ಟು ಮಾಡ್ಕೊಡ್ತೀನಿ. ಬಟ್ ಒಂದೊಂದು ಫೈನಾನ್ಸ್ ಅಲ್ಲಿ ಚೋಳದಲ್ಲಿ ಆ ತರ ಅಪ್ಡೇಟ್ ಆಗಿದೆ. ಒಂದು ಫೈನಾನ್ಸ್ ಅಲ್ಲಿ ಚೆಕ್ ಕೇಳ್ತಾರೆ, 3 ಚೆಕ್ ಬೇಕಾಗುತ್ತೆ. ಹಾಗೆ ಅಪ್ಲಿಕೆಂಟ್ ಅವ್ರ ಹೆಸರು ಬೇಕು. ಕೋ ಅಪ್ಲಿಕೇಟ್ ಅಲ್ಲಿ ಅವ್ರದ್ದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಅವ್ರ ಮನೆ ಕೋಪ್ಲಿಕೇಟ್ ತುಂಬಾ ಇಂಪಾರ್ಟೆಂಟ್. ಕೋಪ್ಲಿಕೇಟ್ ಏನಂತ ಅಂದ್ರೆ ಅವರು ಇದು ಮನೆ ಯಾರ ಹೆಸರಲ್ಲಿ ಇರುತ್ತೆ ಅವ್ರದೇ ತಗೋಬೇಕಾಗುತ್ತೆ. ಕೋಪ್ಲಿಕೇಟ್ ಇದು ಕರೆಂಟ್ ಬಿಲ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇಷ್ಟಿದ್ರೆ ಸಾಕು ಸರ್, ಲೋನ್ ಮಾಡ್ಕೊಡ್ತೀವಿ. ಸೊ ವಿಡಿಯೋನ ಎಂಡ್ ಗಂಟೆ ನೋಡಿ, ನಿಮ್ಗೆ ಅದರಲ್ಲೇ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ, ಯಾವ್ದು ಮಾಡಲು, ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ. ಅಂಡ್ ಸರ್ ಬನ್ನಿ ವಿಡಿಯೋ ಸ್ಟಾರ್ಟ್. ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮಗೆ. ಅಂಡ್ ಎರ್ಟಿಗಾ ಸಿಗುತ್ತೆ, CNG ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, ನಿಮ್ಗೆ ಎಲ್ಲ ವೆಹಿಕಲ್ಸ್ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಆಗಿ. ಅಂಡ್ ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು
ಮಾರುತಿ ಸುಜುಕಿ ಎರ್ಟಿಗಾ CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ರೆಡಿ ಆಗಿದೆ ಸೇಲ್ಗೆ. ಸರ್ ಇದು ಪ್ರೈಸ್ ಮಾಡಲು ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು 23 ಸಿಂಗಲ್ ಓನರು, ಓಕೆ 23 ಸಿಂಗಲ್ ಓನರ್ ಸರ್. ಇದು ಬಂದ್ಬಿಟ್ಟು ನಿಮಗೆ 7 ಲಕ್ಷ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಇದು ಅಂಡ್ ಇದು ಸರ್ ಸರ್ 24 ಇದು 780, 24 ಮಾಡಲಾ? 24 ಮಾಡಲು ಶೋರೂಮ್ ಫಿಟೆಡ್ ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ ಸರ್. ಇದು 24 ಸಿಂಗಲ್ ಓನರ್ ಸರ್, ಸೇಮ್ ಇದು 780. 780 ಹೌದು ಸರ್. ಅಂಡ್ ಇದು ಸರ್ ಇದು ಬಂದ್ಬಿಟ್ಟು 24 ಶೋರೂಮ್ ಫಿಟೆಡ್, ಇದು 780. 780 ಹೌದು ಸರ್. ಅಂಡ್ ಎಲ್ಲಾ ಗಾಡಿಗಳು ಕೂಡ ಸಿಂಗಲ್ ಓನರ್ ಗಾಡಿಗಳು, ಕಂಪನಿ ಫಿಟೆಡ್ CNG ಇರುತ್ತೆ ನಿಮ್ಗೆ. ಅಂಡ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಕೂಡ ಇದೆ ನಿಮ್ಗೆ. ಹೌದು ಸರ್. ಇದು ಸರ್ ಇದು 24 ಪೆಟ್ರೋಲ್ ಸರ್. ಇದು 23 ಪೆಟ್ರೋಲ್. ಇದನ್ನ 7 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಇದು ಟೂರ್ ಬಂದ್ಬಿಟ್ಟು 24 ಶೋರೂಮ್ ಫಿಟೆಡ್ ವೆಹಿಕಲ್ 24, ಇದು 7,10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇದು ಸರ್ ಇದು ಬಂದ್ಬಿಟ್ಟು VXI ಔಟ್ ಸೈಡ್ ಫಿಟೆಡ್ 24 ಮಾಡಲು, ಇದು 720 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದು ಬಂದ್ಬಿಟ್ಟು ಸರ್ ನಿಮಗೆ ಇದು 24 ಶೋರೂಮ್ ಫಿಟೆಡ್ ವೆಹಿಕಲ್ 780. ಇದು ಬಂದ್ಬಿಟ್ಟು ZXI ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್ 89,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ, ಹೈಟ್ ಇದೆ, ಹೊಸದಿದೆ, 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ವಿತ್ GPS ಪ್ಯಾನಿಕ್ ಇದೆ ಸರ್. ಈ ಗಾಡಿನ ಎಂಡ್ ಆಫ್ ರೈಟ್ ನಿಮಗೆ 11,60 ಮಾಡ್ಕೊಡ್ತೀನಿ. 11,60,000 ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ಸರ್. ಅಂಡ್ ಅದೇ ತರ ಇನ್ನೊಂದು ಟಾಪ್ ಎಂಡ್ ಇದು ಬಂದ್ಬಿಟ್ಟು ZXI ಪ್ಲಸ್ ಸರ್. ಇದು ಓನ್ಲಿ ಪೆಟ್ರೋಲ್ ವೆಹಿಕಲ್ 7 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ಇನ್ನೂ ಒಂದು ಗಾಡಿ, ಇದು ಓನ್ಲಿ ಪೆಟ್ರೋಲ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು 24 ಮಾಡಲು ಓನ್ಲಿ ಪೆಟ್ರೋಲ್ ವೆಹಿಕಲ್ ಸರ್. ಇದು ಈ ವೆಹಿಕಲ್ 23 ಮಾಡಲು ಓನ್ಲಿ ಪೆಟ್ರೋಲ್ ಸರ್. ಇದನ್ನ ನಿಮಗೆ 680 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅಂಡ್ ಇನ್ನೊಂದು ವೆಹಿಕಲ್ ಇದು ಸರ್ ಶೋರೂಮ್ ಫಿಟೆಡ್ ZXI ಪ್ಲಸ್ 8.5 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂತ ವೆಹಿಕಲ್. ಹೌದು ಸರ್. ಅಂಡ್ ಅದೇ ತರ ಇನ್ನೂ ಇದು ಒಂದು ZXI ಸರ್ ಶೋರೂಮ್ ಫಿಟೆಡ್ ವೆಹಿಕಲ್, ಇದು 8.5 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ನೋಡ್ತಾ ಇರಬಹುದು ಎರ್ಟಿಗಾ ಗಾಡಿ ರೆಡಿ ಆಗಿದೆ. ಸರ್ ಎರಿಟಿಗಾ VXI ಈ ಗಾಡಿಗೆ 2 lakhs ಡೌನ್ ಪೇಮೆಂಟ್ ಬೇಕಾಗುತ್ತೆ. ಹೆಚ್ಚು ಕಮ್ಮಿ ಸರ್ ನಮ್ಮ ಹತ್ರ 8 ವೆಹಿಕಲ್ ಇದಾವೆ ಈ ತರದ್ದು. ಎಂಡ್ ಆಫ್ ರೈಟ್ ಸರ್. ಇದನ್ನ ನಾನು 9.5 ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ಎರ್ಟಿಗಾ ಹುಡುಕರಿಗೆ ಟೋಟಲ್ 9 ವೆಹಿಕಲ್ಸ್ ಸ್ಟಾಕ್ ಇದೆ ರೆಡಿಯಾಗಿ, ನಿಮ್ಗೆ ನೋಡ್ತಾ ಇರಬಹುದು ಓನ್ಲಿ ಎರ್ಟಿಗಾ. ಅಂಡ್ ಸರ್ ಎಲ್ಲ ಗಾಡಿಗಳು ಕೂಡ 23 ಮಾಡಲಾ? ಎಲ್ಲ 23, 24 ಮಾಡಲ್ ಸರ್. ಸೊ ನಿಮ್ಗೆ ಎಲ್ಲ ಗಾಡಿಗಳು ಕೂಡ 23 ಅಂಡ್ 24. ಅಂಡ್ VXI ವೆಹಿಕಲ್ಸ್ ಗಾದ್ರೆ ನಿಮ್ಗೆ 2 ಲಕ್ಷ ಡೌನ್ ಪೇಮೆಂಟ್ ಸಾಕು. ZXI ಆದ್ರೆ ನಿಮ್ಗೆ 3 ಲಕ್ಷ ಡೌನ್ ಪೇಮೆಂಟ್. ZXI ಸೊ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ನಾವು ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡಿದೀವಿ, ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಓಕೆ, ಥ್ಯಾಂಕ್ ಯು. ಸಿ ನೆಕ್ಸ್ಟ್. ಥ್ಯಾಂಕ್ ಯು.